ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಭಯೋತ್ಪಾದಕ ದಾಳಿಯಾಗಿತ್ತು. ದಾಳಿಯ ಬಳಿಕ ಸಹಜ ಸ್ಥಿತಿಗೆ ಈಗ ಪಹಲ್ಗಾಮ್ ನಗರ ಬರ್ತಾ ಇದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕಳೆದ 2 ದಿನಗಳಿಂದ ಬಂದ್ ಆಗಿದ್ದಂತಹ ಅಂಗಡಿ ಮುಂಗಟ್ಟುಗಳನ್ನು ಈಗ ಮತ್ತೆ ರೀಓಪನ್ ಮಾಡಲಾಗ್ತಿದೆ. ಪ್ರವಾಸಿಗರಿಗಾಗಿ ಸ್ಥಳೀಯ ವ್ಯಾಪಾರಿಗಳು ಕಾದು ಕುಳಿತಿದ್ದಾರೆ. ಭದ್ರತೆಯ ಕಾರಣಕ್ಕೆ ಕಳೆದ 2 ದಿನಗಳಿಂದ ಇಡೀ ಪ್ರದೇಶ ಬಂದ್ ಆಗಿತ್ತು. ಈಗ ಮತ್ತೆ ಸಹಜ ಸ್ಥಿತಿಗೆ ಪಹಲ್ಗಾಮ್ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪಹಲ್ಗಾಮ್ನಲ್ಲಿ 26 ಜನ ಹಿಂದೂಗಳ ನರಮೇಧದ ಹತ್ಯೆಯನ್ನು ಖಂಡಿಸಿ ಇಡೀ ಕಾಶ್ಮೀರವನ್ನೇ ಬಂದ್ ಮಾಡಲಾಗಿತ್ತು. ಈ ಹಿಂದೆ ಈ ಭಯೋತ್ಪಾದಕ ದಾಳಿ ಆದಂತಹ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಆಗಿತ್ತು. ಬಟ್ ಈಗ ಜನ ಬದಲಾಗಿದ್ದಾರೆ. ಈಗ ಪಹಲ್ಗಾಮ್ನಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬಂದಿದೆ. ಪಹಲ್ಗಾಮ್ನ ಬೈಸರನ್ನಲ್ಲಿ ಭಯೋತ್ಪಾದಕ ದಾಳಿಯಾದ ಬಳಿಕ ಇಡೀ ಪಹಲ್ಗಾಮ್ ನಗರ ಸ್ತಬ್ಧವಾಗಿತ್ತು. ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ವು. ಪ್ರವಾಸಿಗರಿಲ್ಲದೆ ಬಣಗುಡುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಿತ್ತು. ಆದರೆ ಈಗ 3 ದಿನಗಳ ಬಳಿಕ ಪರಿಸ್ಥಿತಿ ಸುಧಾರಿಸಿದೆ. ಇಲ್ಲಿ ನಿಧಾನಕ್ಕೆ ಅಂಗಡಿ ಮುಂಗಟ್ಟುಗಳು ತೆರೀತಾ ಇದ್ದಾವೆ, ಹೋಟೆಲ್ಗಳು ತೆರೀತಾ ಇದ್ದಾವೆ. ಪ್ರವಾಸಿಗರು ಕೂಡ ಅಲ್ಲೊಬ್ರು ಇಲ್ಲೊಬ್ರು ಅನ್ನುವ ರೀತಿಯಲ್ಲಿ ಕೆಲವರು ಬರ್ತಾ ಇದ್ದಾರೆ. ಗುಂಪುಗಳಲ್ಲಿ ಬಂದು ಈ ಒಂದು ಸ್ಥಳವನ್ನು ನೋಡಲಿಕ್ಕೆ ಇಚ್ಛೆಯನ್ನು ಪಡ್ತಿದ್ದಾರೆ. ಅನ್ಫಾರ್ಚುನೇಟ್ ಮೇಲೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಬೈಸರನ್ ವ್ಯಾಲಿ ಅಂದರೆ ಎಲ್ಲಿ ದಾಳಿಯಾಗಿತ್ತು ಅಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ. ಆದಾಗ್ಯೂ ಕೂಡ ಹೊರಗಡೆಯಿಂದ ಏನೆಲ್ಲ ನೋಡಬಹುದು ಆ ಎಲ್ಲ ಪ್ರದೇಶಗಳನ್ನು ಕಣ್ತುಂಬಿಕೊಳ್ಳುವಂಥ ಕೆಲಸವನ್ನು ಈಗ ಸದ್ಯಕ್ಕೆ ಬರುವಂಥ ಕೆಲವು ಪ್ರವಾಸಿಗರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪಹಲ್ಗಾಮ್ನಲ್ಲಿರುವಂಥ ಮಾರ್ಕೆಟ್ ಹೇಗೆ ಓಪನ್ ಆಗಿದೆ, ಇಲ್ಲಿನ ಜನರು ಅಥವಾ ಇಲ್ಲಿನ ವ್ಯಾಪಾರಿಗಳು ಹೇಗೆ ಜನರನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಪ್ರವಾಸಿಗರನ್ನ ನಿರೀಕ್ಷೆ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತೀನಿ. ನೋಡಿ, ನೀವು ಈಗ ಪಹಲ್ಗಾಮ್ನ ಒಂದು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಯಾವ ರೀತಿಯಾದಂತಹ ಸನ್ನಿವೇಶಗಳು ಸದ್ಯಕ್ಕಿದೆ ಅಂತ. ಟೂರಿಸ್ಟ್ಗಳು ಬರ್ತಾ ಇದ್ದಾರೆ. ಎಲ್ಲೋ ಬೆರಳೆಣಿಕೆಯಷ್ಟು ಎಲ್ಲೋ ಒಂದಿಷ್ಟು ಗುಂಪುಗಳಲ್ಲಿ ಬರ್ತಾ ಇದ್ದಾರೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ನೋಡಿ, ಎಲ್ಲ ಕಡೆಯೂ ಕೂಡ ಕ್ಯಾಬ್ ಚಾಲಕರಾಗಿರ್ಬೋದು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಪ್ರವಾಸಿಗರಿಗೆ ಬರ್ಬೋದು, ನಾಳೆಗೆ ಬರ್ಬೋದು ಅನ್ನುವಂಥ ಒಂದು ಭರವಸೆಯಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ಯಾರಿಗೂ ಕೂಡ ಕೆಲಸ ಇಲ್ಲದ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಹಾಗಾಗಿ ಅವರ ಬದುಕು ಕೂಡ ಅತಂತ್ರ ಆಗಿರುವಂಥದ್ದು. ಹೀಗಾಗಿ ಪ್ರವಾಸಿಗರ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ, ಮತ್ತೆ ಓಪನ್ ಆಗಬೇಕು ಆದಷ್ಟು ಬೇಗ ಅನ್ನುವಂಥದ್ದು. ಭದ್ರತೆಯ ಕಾರಣಗಳಿಂದಾಗಿ ಇನ್ನೂ ಬೈಸರನ್ ವ್ಯಾಲಿಯ ಒಳಗಡೆ ಪ್ರವೇಶ ಕೊಡದೇ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾ ಇಲ್ಲ. ಆದಾಗ್ಯೂ ಕೂಡ ಕೆಲವರು ಧೈರ್ಯವನ್ನು ಮಾಡಿ ಇಲ್ಲಿ ಒಳಗಡೆ ಬಂದು ನೋಡಿಕೊಂಡು ಹೊರಗಡೆಯಿಂದನೇ ನೋಡ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೋಡಿ, ಈಗ ಇಲ್ಲಿರುವಂಥ ಸಣ್ಣ ಮಾರುಕಟ್ಟೆ ಪ್ರದೇಶವು ಕೂಡ ಈಗ ಓಪನ್ ಆಗಿರುವಂಥದ್ದು. ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ರೇಷನ್ ಅಂಗಡಿಗಳಾಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಅಂಗಡಿಗಳೇನಿದ್ದಾವೆ ಆ ಅಂಗಡಿಗಳೆಲ್ಲವೂ ಕೂಡ ನಿಧಾನಕ್ಕೆ ಓಪನ್ ಆಗ್ತಿದ್ದಾವೆ. ಪ್ರವಾಸಿಗರ ನಿರೀಕ್ಷೆಯಲ್ಲಿ ಕೂತ್ಕೊಂಡಿದ್ದಾರೆ. ವ್ಯಾಪಾರಗಳಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತಷ್ಟು ಸ್ಟಾಕ್ಗಳನ್ನ ತಗೊಂಬಂದು ಹಾಕ್ಕೊಂಡು ಇಲ್ಲಿ ವೇಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಸಾಧ್ಯವಾದಷ್ಟು ಬೇಗ ಇದೆಲ್ಲವೂ ಕೂಡ ಕ್ಲಿಯರ್ ಆಗಬೇಕು, ಮೊದಲಿನಂತ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಯಸ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಎಲ್ಲ ಅಂಗಡಿಗಳು ಹೇಗೆ ತೆರ್ಕೊಂಡಿದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಒಬ್ಬರನ್ನು ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. भाई आपका नाम? हुज़ैफ। अब यार 2 दिन के बाद थोड़ा कुछ ओपन हो रहा है. 2 दिन से पहले सब कुछ बंद था, अभी फिलहाल ओपन हो रहा है. आपको कैसा लग रहा है? अब टूरिस्ट के लिए वेट कर रहे हैं? जी बिल्कुल, हम टूरिस्ट के लिए वेट कर रहे हैं. हम चाहते हैं कि यहाँ टूरिस्ट आए. बिल्कुल. अब पिछले 2 दिन सिचुएशंस क्या था, अभी फिलहाल क्या चेंजेस हो रहा है? 2-3 दिन से थोड़ा मार्केट बंद ही था. हम भी घर पे ही थे, तो अभी मार्केट खुल रहा है. अच्छी बात है, टूरिस्ट भी थोड़े थोड़े आ रहे हैं. जो उस दिन जो इंसिडेंट हुआ था ना, आप यहीं थे? जी, हम दुकान पे ही थे. क्या चल रहा था उस दिन? हम बैठे थे, आराम से अपना काम कर रहे थे. तो थोड़ी देर बाद थोड़ी अफरा तफरी हो गई, तो लोग वहाँ से आ रहे थे भाग इधर से. फिर हमने भी दुकान बंद ही किया. जी सर. लोग को क्या अपील करना चाहते हैं टूरिस्ट के लिए? जी, हम अमन ही चाहते हैं. हम चाहते हैं कि टूरिस्ट और आए, और ऐसा कभी नहीं होना चाहिए जो हुआ था. ಓಕೆ, ಥ್ಯಾಂಕ್ ಯು. ನೋಡಿದ್ರಿ ನೀವು, ಟೂರಿಸ್ಟ್ಗಳು ಬರಬೇಕು ಮತ್ತೆ ತೆರೆದುಕೊಳ್ಬೇಕು ಮಾರ್ಕೆಟ್ ಅನ್ನುವಂಥ ನಿರೀಕ್ಷೆಗಳಲ್ಲಿ ಎಲ್ಲರೂ ಕೂಡ ಕಾಯ್ಕೊಂಡಿರುವಂಥದ್ದು. ಒಳಗಡೆ ಇನ್ನೂ ಕೂಡ ಉದ್ದವಾದಂಥ ಮಾರ್ಕೆಟನ್ನು ಗಮನಿಸ್ಬೋದು. ಬಟ್ಟೆ ಅಂಗಡಿಯನ್ನು ಕೂಡ ನೀವು ನೋಡ್ಬೋದು. ಇಡೀ ಮಾರ್ಕೆಟ್ ಮತ್ತೆ ಓಪನ್ ಅಪ್ ಆಗುವಂತಹ ಪ್ರಕ್ರಿಯೆಗಳು ಶುರುವಾಗಿದ್ದಾವೆ. ಭದ್ರತಾ ಪಡೆಗಳು ಸ್ವಲ್ಪ ನಿಯಮಗಳನ್ನು ಸಡಿಲಿಸುವಂಥ ಕೆಲಸಗಳನ್ನು ಕೂಡ ಮಾಡಿರುವಂಥ ಹಿನ್ನೆಲೆಯಲ್ಲಿ ನೋಡಿ, ರೆಸ್ಟೋರೆಂಟ್ಗಳೆಲ್ಲವೂ ಕೂಡ ಓಪನ್ ಆಗಿದ್ದಾವೆ. ಬನ್ನಿ ಅವ್ರನ್ನೊಬ್ಬರನ್ನು ಮಾತಾಡಿಸುವಂಥ ಪ್ರಯತ್ನನ ಮಾಡ್ತೀನಿ. ಅಬ್ಬಾಯಿ ರೆಸ್ಟೋರೆಂಟ್ ಸರ್, अब 2 दिन से बंद था सब कुछ, अभी खुला है. आपको कैसा लग रहा है? टूरिस्ट के लिए वेट कर रहे हैं, इंतजार कर रहे हैं. टूरिस्ट आ रहा है? टूरिस्ट आ रहा है, थोड़ा थोड़ा आता है. थोड़ा थोड़ा आ रहा है. कैसा लग रहा है आपको? 2 दिन का सिचुएशन क्या था पहले, अभी कैसा लग रहा है? कुछ काम नहीं किया आपने. 2 दिन तो बंद रहा है यहाँ मार्केट, पूरा मार्केट. बात सुनो, यहाँ हम लोग टूरिस्ट पे चलता है.
जब टूरिस्ट नहीं आएगा तो हमारा काम धंधा खत्म, अभी 2 दिन पहले जो हादसा होने के बाद सब कुछ बंद हुआ, सब कुछ बंद। अभी खुला है। अभी टूरिस्ट लोग कितने थोड़ा बहुत भीड़ आ रहा है कि पहले कैसे बहुत आता है, अब तो डर से आता है, कोई कोई आता है वो भी डर से आता है। हाँ, हाँ। अभी बिजनेस चालू हो गया वापस आपका? कहाँ से? हाँ। अभी तो कोई चालू नहीं, हमने अभी चालू शुरू किया, इसीलिए हमने सोचा कुछ कमाएंगे। आप खाना पीना पका के रेडी रखे? रखे रेडी रखा आप है, इंतजार कर रहे हैं? इंतजार कर रहा है। ठीक है, आप क्या कुछ कहना चाहते हैं सर? कैसे लग रहा है? कुछ नहीं कहना चाहे। ಇದಿಷ್ಟು ಹೋಟೆಲ್ ಮಾಲೀಕರು ಹೇಳುವಂಥದ್ದನ್ನು ನೋಡಿ. ಹಣ್ಣುಗಳ ವ್ಯಾಪಾರಸ್ಥರಾಗಿರ್ಬೋದು, ಬಟ್ಟೆ ಅಂಗಡಿಯವರಾಗಿರ್ಬೋದು, ಇಲ್ಲಿರುವಂಥ ರೆಸ್ಟೋರೆಂಟ್ಗಳಾಗಿರ್ಬೋದು, ಎಲ್ಲರೂ ಕೂಡ ಒಂದನ್ನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಟೂರಿಸ್ಟ್ಗಳು ಸಾಧ್ಯವಾದಷ್ಟು ಬೇಗ ಬರಲಿ, ಮತ್ತೆ ರೀಓಪನ್ ಆಗಲಿ, ಪಹಲ್ಗಾಮ್ ಮೊದಲಿನಂತಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಮತ್ತೆ ಒಂದು ರೀತಿಯಾಗಿ ಸಹಜ ಪರಿಸ್ಥಿತಿಗೆ ಪಹಲ್ಗಾಮ್ ಮರಳ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಪಹಲ್ಗಾಮ್.